ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ವರ್ಕ್ ತೋರಿಸ್ತಾ ಇದ್ದೀನಿ. ಕ್ರೋಶೆ ಡಾಯ್ಲಿ ಅಂತ ಹೇಳ್ಬೋದು. ಇದನ್ನು ರೌಂಡ್ ಟೇಬಲ್ ಕ್ಲಾತು ತುಂಬ ಚೆನ್ನಾಗಿರುತ್ತೆ. ಇದು ಶೋಗೆಲ್ಲ ಇಟ್ಕೋಬೋದು. ಈ ಥರ ಉಲ್ಲನ್ ಥ್ರೆಡ್ ಮತ್ತು 3.5 mm ಕ್ರೋಶೆ ಹುಕ್ಕು, 3.5 mm ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಫಸ್ಟು ಈ ಥರ ಸ್ಲಿಪ್ ನಾಟ್ ಮಾಡಿಕೊಂಡು ಕ್ರೋಶೆ ಹುಕ್ಕು ಸೇರಿಸ್ಕೊಳ್ಳಿ. ಫಸ್ಟು ರೌಂಡ್ ಮಾಡಬೇಕು. ಮ್ಯಾಜಿಕ್ ರಿಂಗು ಮಾಡ್ಕೋಬೋದು, ಇದನ್ನು ಮಾಡ್ಬೋದು. ಈಗ ನಾನು 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಫಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೋಬೇಕು. ಆವಾಗ ಅದೊಂದು ರಿಂಗ್ ಥರ ಆಗುತ್ತೆ ನೋಡಿ. ಆ ರಿಂಗಲ್ಲಿ ವರ್ಕ್ ಮಾಡೋದು. ಫಸ್ಟು 3 ಚೈನ್ ಹಾಕ್ಕೊಳ್ಳಿ. ಇದು ಒಂದು ಡಬಲ್ ಕ್ರೋಶೆ ಈಕ್ವಲು. ಆಮೇಲೆ ಆ ರಿಂಗಲ್ಲಿ ರಿಂಗಿನ ಒಳಗಿಂದ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು ಇದರಿಂದ ಮೊದಲೇನು ಇಂಥ ವೀಡಿಯೋಗಳು ತೋರಿಸ್ತೀನಿ, ಇಂಥ ಡಿಸೈನಿಂದು ನೋಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ 16 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ಥರ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫುಲ್ ರೌಂಡ್ ಆಗುವಷ್ಟು 16 ಡಬಲ್ ಕ್ರೋಶೆ ಇದೆ ಇದರಲ್ಲಿ. ಫಸ್ಟ್ 3 ಚೈನ್ ಹಾಕಿರೋದಲ್ವ, ಆ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ಚು ಹಾಕ್ಕೊಳ್ಳಿ. ಆವಾಗ ಅದು ಸ್ಟ್ರೈಟು ಆಗುತ್ತೆ. ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಗಿರುತ್ತೆ ಆ 3 ಚೈನು. ಈ ಥರ ರೌಂಡ್ ಕ್ಲೋಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ರೌಂಡು 3 ಚೈನ್ ಹಾಕ್ಕೊಳ್ಳಿ. ಈ ಥರ ಇದು ಒಂದು ಡಬಲ್ ಕ್ರೋಶೆ ಈಕ್ವಲ್. 3 ಚೈನ್ ಯಾವತ್ತು ಡಬಲ್ ಕ್ರೋಶೆ ಈಕ್ವಲ್. ಮತ್ತು 2 ಚೈನು ಗ್ಯಾಪಿಗೆ 3 ಚೈನು ಪ್ಲಸ್ 2 ಚೈನ್ 5 ಚೈನ್ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಡಬಲ್ ಕ್ರೋಶೆ ಪ್ಲಸ್ 2 ಚೈನ್ ಇದ್ದಂಗೆ. ಈಗ ನೆಕ್ಸ್ಟಿಂದಲ್ಲಿ ಯಾವುದನ್ನು ಬಿಡೋದು ಬೇಡ. ಪ್ರತಿಯೊಂದಲ್ಲೂ 2 ಚೈನ್ ಗ್ಯಾಪ್ ಕೊಡಿ. ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿ. ಡಬಲ್ ಕ್ರೋಶೆ, 2 ಚೈನು, ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮತ್ತು 2 ಚೈನು. ಆ ಥರ ಪೂರ್ತಿ ರೌಂಡ್ ಮಾಡ್ಕೋಬೇಕು ನೀವು. ನೋಡಿ, ಪೂರ್ತಿ ರೌಂಡ್ ಮಾಡಿದ್ದೀನಿ ಈ ಥರ. ಈಗ 2 ಚೈನ್ ಹಾಕಿ ಫಸ್ಟಿನ 3 ಚೈನ್ ಇದೆಯಲ್ವ, 2 ಚೈನ್ ಹಾಕ್ಕೊಳ್ಳಿ ಡಬಲ್ ಕ್ರೋಶೆ ಆದಮೇಲೆ. ಈಗ ಫಸ್ಟ್ 3 ಚೈನಲ್ಲಿ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಪ್ರತಿ ಸಾರಿನೂ ಆ ಥರ ಮಾಡ್ಕೋಬೇಕು, ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳೋದು. ಈಗ ಆ 2 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ನೋಡಿ, ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ಆದಮೇಲೆ 1 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಈಗ ಕ್ರೋಶೆ ಹುಕ್ ಈ ಥರ ದಾರ ತಗೊಂಡು ಪಫ್ ಮಾಡ್ಕೊಳ್ಳಿ. ಈ ಥರ ಒಂದು ಸಾರಿ ತಂದೆ, ಇನ್ನೊಂದು ಸಾರಿ ದಾರ ಸುತ್ಕೊಂಡು 2ನೇ ಸಾರಿ, ಇನ್ನೊಂದು ಸಾರಿ ದಾರ ಸುತ್ಕೊಂಡು 3ನೇ ಸಾರಿ, ಮತ್ತೊಂದು ಸಾರಿ ದಾರ ಸುತ್ಕೊಂಡು 4ನೇ ಸಾರಿ. 4 ಸಾರಿ ಆ ಥರ ತೊಗೊಂಬನ್ನಿ. ಮತ್ತು ಎಲ್ಲನೂ ಒಂದು ಮಾಡ್ಕೊಳ್ಳಿ. ಮತ್ತು 1 2 3 ಚೈನು ಮಾಡ್ಕೊಳ್ಬೇಕು. ಸೇರಿಸಿದ ಮೇಲೆ 3 ಚೈನು. ಈಗ ನೆಕ್ಸ್ಟ್ ಗ್ಯಾಪಲ್ಲಿ 1 2 3 4 ಮತ್ತು ಅದನ್ನು ಸೇರಿಸಿ ಪೂರ್ತಿ ಪಫ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 1 2 3 ಚೈನು. ನೆಕ್ಸ್ಟ್ ಗ್ಯಾಪಲ್ಲಿ 1 ದಾರ ಸುತ್ಕೊಳ್ಳಿ, 2 ದಾರ ಸುತ್ಕೊಳ್ಳಿ, ಕ್ರೋಶೆ ಹುಕ್ಕಿಗೆ ದಾರ ತೊಗೊಂಬನ್ನಿ, 3ನೇ ಸಾರಿ 4ನೇ ಸಾರಿ ಎಲ್ಲವನ್ನು ಒಂದು ಮಾಡಿ. ಮತ್ತು 1 2 3 ಚೈನು. ನೆಕ್ಸ್ಟ್ ಗ್ಯಾಪಲ್ಲಿ ಈ ಥರ ಪ್ರತಿ ಗ್ಯಾಪಲ್ಲೂ ಮಾಡಿಕೊಂಡು ಫುಲ್ ರೌಂಡ್ವರೆಗೂ ಬನ್ನಿ. ಈಗ ಎಂಡಲ್ಲಿ ಮತ್ತೆ ಸೇರಿಸ್ಕೊಳ್ಳಿ. ಆ ಪಫಿನ ಮೇಲೆ ಜಾಗ ಇರುತ್ತಲ್ವ ಚೈನ್ ಥರ, ಅಲ್ಲಿ ಪಫ್ ಸೇರಿಸಿರೋದು ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈಗ ನೆಕ್ಸ್ಟು ಗ್ಯಾಪ್ ಇದೆಯಲ್ವ, ಅಲ್ಲಿ ಆ ಚೈನ್ ಗ್ಯಾಪ್ ಕೊಟ್ಟಿದ್ದೀವಿ ನೋಡಿ ನಾವು ಪಫ್ ಆಗಿ, ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿಬಿಟ್ಟು 3 ಚೈನ್ ಹಾಕ್ಕೊಳ್ಳಿ. ಆ 3 ಚೈನು ಒಂದು ಡಬಲ್ ಕ್ರೋಶೆ ಈಕ್ವಲು. ಆಮೇಲೆ ಇನ್ನೊಂದು 3ನೇದು ಡಬಲ್ ಕ್ರೋಶೆ, ಇನ್ನೊಂದು 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಒಂದೊಂದು ಗ್ಯಾಪಲ್ಲಿ. ಇನ್ನೀಗ ನೆಕ್ಸ್ಟು ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ. ಎಲ್ಲಿ ಚೈನೆಲ್ಲ ಹಾಕೋದು ಬೇಡ. ಏನಾದರೂ ನೆಕ್ಸ್ಟು ಪ್ರತಿ ಪಫಿನ ನಡುವೆ ನಾವು ಚೈನ್ ಹಾಕಿದ್ದೀವಲ್ವ, ಪಫು ಪೂರ್ತಿ ಸೇರಿ ಆದಮೇಲೆ 3 ಚೈನು, ಆ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಂಡು ಬರಬೇಕು ಆ 3 ಚೈನ್ ಗ್ಯಾಪಲ್ಲಿ. ಏನು ಈಗ ಯಾವುದೇ ಚೈನ್ಗಳು ಹಾಕೋದಿಲ್ಲ. ಕಂಟಿನ್ಯೂಸ್ ಆಗಿ ಪ್ರತಿ ಗ್ಯಾಪಲ್ಲೂ 4 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ, 2 3
4. ಈ ಥರ ಪೂರ್ತಿ ರೌಂಡ್ ಮಾಡ್ಕೊಳ್ಳಿ, ತೋರಿಸ್ತೀನಿ ನೋಡಿ. ಈ ಥರ 2 3 4 ಈ ಥರ ಪೂರ್ತಿ ರೌಂಡ್ ಮಾಡಿ ತೋರಿಸ್ತೀನಿ ನೋಡಿ. ರೌಂಡ್ ಮಾಡಿದ್ದೀನಿ. ಈಗ ಫಸ್ಟ್ 3 ಚೈನ್ನ 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳೋದು. ಪ್ರತಿ ಸಾರಿನೂ ಅದೇ ಥರ 3rd ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳೋದು ರೌಂಡು. ಈಗ ಮತ್ತೆ ಅಲ್ಲಿ 3 ಚೈನ್ ಹಾಕ್ಕೊಳ್ಳೋದು. ಇದು ಒಂದು ಡಬಲ್ ಕ್ರೋಶೆ ಈಕ್ವಲು, ಮತ್ತು 2 ಚೈನು ಗ್ಯಾಪಿಗೆ 3 ಚೈನು ಪ್ಲಸ್ 2 ಚೈನು. ಈಗ ಇಲ್ಲಿ ಮೊದಲಿನ ರೋದಲ್ಲಿ ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಅದರ ನೆಕ್ಸ್ಟ್ ಆ ಥರ. ಈಗ 2 ಚೈನು ಹಾಕಿ ಅದ್ರ ಪಕ್ಕದ್ದಲ್ಲ ಅದರ ಪಕ್ಕದ್ದು ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ. ಪೂರ್ತಿ ರೌಂಡ್ ಅದೇ ಥರ 2 ಚೈನು ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ, ಮತ್ತು 2 ಚೈನು ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ. ಈ ಥರ ನೀವು ಕಂಟಿನ್ಯೂಸ್ ಆಗಿ ರೌಂಡ್ ಮಾಡಿಕೊಂಡು ಬನ್ನಿ ನೋಡಿ. ಈ ರೌಂಡ್ ಕಂಪ್ಲೀಟ್ ಆಗಿದೆ. ಈಗ 2 ಚೈನ್ ಹಾಕ್ಕೊಂಡು ಆ ಫಸ್ಟು 3ನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೋಬೇಕು. ನೀವು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೋಬೇಕು. ಈಗ ಆ ಗ್ಯಾಪಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚು 2 ಚೈನ್ ಗ್ಯಾಪಲ್ಲಿ. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಪಫ್ ಮಾಡ್ಕೊಳ್ಳೋದು ನೋಡಿ. ಈ ಪಫ್ ರೌಂಡ್ ಇದೆಯಲ್ವ ಅದನ್ನೇ ರಿಪೀಟ್ ಮಾಡ್ಕೊಳ್ಳೋದು. ಪಫು ಅದೇ ಥರ 4 ಸಾರಿ. 2 ದಾರ ಸುತ್ಕೊಳ್ಳಿ, ಕ್ರೋಶೆ ಹುಕ್ಕಿಗೆ ದಾರ ತಗೊಂಬನ್ನಿ, 3 ದಾರ ಸುತ್ಕೊಳ್ಳಿ, ದಾರ ತನ್ನಿ, 4 ಸತಿ ಮಾಡಿ ಅದನ್ನಷ್ಟನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋದು. ಮತ್ತು 3 ಚೈನು 1 2 3. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ದಾರ ಸುತ್ಕೊಳ್ಳಿ, ಈ ಥರ ದಾರ ತಗೊಂಬನ್ನಿ, 1 ಆಯಿತು. ದಾರ ಸುತ್ಕೊಳ್ಳಿ, 2 3 4 ಪೂರ್ತಿ ಒಂದೇ ಮಾಡ್ಕೊಳ್ಳಿ. ಮತ್ತು ಚೈನ್ ಹಾಕ್ಕೊಳ್ಳಿ, 1 2 3. ಮತ್ತು ನೆಕ್ಸ್ಟ್ 1 2 3 4. ಪ್ರತಿ ಗ್ಯಾಪಲ್ಲೂ ಇದೇ ಥರ ಪಫ್ ಮಾಡಿಕೊಂಡು ಮಧ್ಯೆ 3 ಚೈನ್ ಹಾಕ್ಕೊಳ್ಳಿ, 1 2 3. ಅದರ ನೆಕ್ಸ್ಟು ಪಫು. ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಪೂರ್ತಿ ರೌಂಡು. 1 2 3 4 ಸೇರಿಸ್ಕೊಳ್ಳಿ, ಒಂದೇ ಮಾಡಿ. ಈ ಥರ 3 ಚೈನ್ ಹಾಕ್ಕೊಳ್ಳಿ, ನೆಕ್ಸ್ಟ್ ಪಫ್ ಮಾಡ್ಕೊಳ್ಳಿ. ಇದೇ ಥರ ಪೂರ್ತಿ ರೌಂಡು ಮಾಡ್ಕೊಂಡು ಹೋಗ್ಬೇಕು. ಫಸ್ಟಿಗೆ ನಾವು ಪಫ್ ಸ್ಟಿಚ್ ಮಾಡಿದ್ದೀವಲ್ವ ಅದೇ ರೌಂಡು. 3 ಚೈನು ಹೀಗೆ ಮುಂದುವರಿಸ್ತಾ ಹೋಗ್ಬೇಕು ನೀವು ಪೂರ್ತಿ ರೌಂಡು. ನೋಡಿ ಪೂರ್ತಿ ರೌಂಡ್ ಮಾಡಿದ್ದೀವಿ ಈ ಥರ. ಈಗ 2 ಚೈನ್ ಹಾಕ್ಕೊಂಡು ಫಸ್ಟಿನ ಪಫಿನ ಮೇಲಿನ ಚೈನ್ ಇದೆಯಲ್ವ ಅದರಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈಗ ಅದರ ನೆಕ್ಸ್ಟ್ ರೌಂಡನ್ನು ಮಾಡ್ಕೊಳ್ಳಿ. ಅಂದರೆ ನೋಡಿ ಅಲ್ಲಿ ಗ್ಯಾಪ್ವರೆಗೂ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಬಂದು ಗ್ಯಾಪಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ನಾವು ಇಲ್ಲಿ 3 ಡಬಲ್ ಕ್ರೋಶೆ. ಫಸ್ಟ್ ರೌಂಡಲ್ಲಿ ನಾವು 4 ಡಬಲ್ ಕ್ರೋಶೆ ಹಾಕಿದ್ವಿ ಮೊದಲಿನ ಸಾರಿ. ಈಗ ನಾವು 3 ಹಾಕ್ತಾಯಿದ್ದೀವಿ. ಜಾಗ ಇಲ್ಲಿ ನಿಮಗೆ ಟೈಟ್ ಆಗುತ್ತೆ ಅನಿಸಿದ್ರೆ 4 ಹಾಕ್ಕೋಬೋದು. ಪೂರ್ತಿ ರೌಂಡು 3 ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಆ 2 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ 3 ಡಬಲ್ ಕ್ರೋಶೆ. ಮೊದಲಿನ ರೌಂಡು ನಾನು 4 ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವ ಮೊದಲಿನ ಸಾರಿ. ಈಗ 3 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಅಷ್ಟೇ. ಪ್ರತಿ ಗ್ಯಾಪಲ್ಲೂ 3 ಡಬಲ್ ಕ್ರೋಶೆ. ಸಿಂಪಲ್ ಇದು. ಏನು ಚೈನು ಏನು ಹಾಕಲಿಕ್ಕಿಲ್ಲ. ಆ 2 ಪಫ್ಗಳ ನಡುವೆ 2 ಚೈನ್ ಗ್ಯಾಪ್ ಇದೆಯಲ್ಲ 3 ಚೈನು, ಆ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಈ ಥರ ಫುಲ್ ರೌಂಡ್ ಹಾಕ್ಕೊಂಡು ಬನ್ನಿ ನೋಡಿ. ಪ್ರತಿ 2 ಚೈನ್ ಗ್ಯಾಪಲ್ಲೂ ಮಾಡ್ಕೋಬೇಕು, ಒಂದು ಬಿಟ್ಟು ಹೋಗಬಾರ್ದು. 2 3 ಆ ಥರ ನೋಡಿ ಪೂರ್ತಿ ರೌಂಡ್ ಮಾಡಿದ್ದೀನಿ. ಈಗ ಫಸ್ಟಿನ 3 ಚೈನಲ್ಲಿ 3ನೇ ಚೈನಲ್ಲಿ 3rd ಚೈನಲ್ಲಿ ಸ್ಲಿಪ್ ಸ್ಟಿಚ್ಚು, ಮತ್ತು ಅದರ ಮೇಲಿನ ರೌಂಡನ್ನು ರಿಪೀಟ್ ಮಾಡ್ಕೊಳ್ಳಿ.
ಏನು 3 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಈಕ್ವಲ್ ಮತ್ತೆ 2 ಚೈನ್ ಗ್ಯಾಪಿಗೆ ಮತ್ತು ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ. ಅದೇ 3 ಲೈನ್ಗಳು ರಿಪೀಟ್ ಆಗ್ತಾ ಹೋಗುತ್ತೆ. ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೋಬೋದು ನೀವು ಈ ಟೇಬಲ್ ಕ್ಲಾತನ್ನು ನಿಮಗೆ ಬೇಕಾದಂಗೆ. 2 ಚೈನು, ನೆಕ್ಸ್ಟ್ ಒಂದು ಬಿಟ್ಟು ಒಂದು ಡಬಲ್ ಕ್ರೋಶೆ, ಮತ್ತು 2 ಚೈನು, ಒಂದು ಬಿಟ್ಟು ಒಂದು ಡಬಲ್ ಕ್ರೋಶೆ. ಈ ಥರ ಪೂರ್ತಿ ರೌಂಡ್ ಮಾಡ್ಕೊಳ್ಳಿ. ಈ ರೌಂಡನ್ನ ಇದುವೇ ರಿಪೀಟ್ ಆಗ್ತಾ ಹೋಗುತ್ತೆ. ಮತ್ತು ಪಫ್ ರಿಪೀಟ್ ಆಗುತ್ತೆ, ಮತ್ತು ಮೇಲಿನ 3 ಡಬಲ್ ಕ್ರೋಶೆ ರಿಪೀಟ್ ಆಗುತ್ತೆ. ಹೀಗೆ ಪೂರ್ತಿ ಮಾಡ್ತಾ ಹೋಗಬೇಕು. ನೋಡಿ, ಮೇಲಿನ 3 ಡಬಲ್ ಕ್ರೋಶೆ ಕೂಡ ಮಾಡಿದೆ. ಪಫ್ ಮಾಡಿ ಮೇಲಿನ 3 ಡಬಲ್ ಕ್ರೋಶೆ ಅಂದರೆ ರಿಪೀಟ್ ಮಾಡಿರೋದು ನನ್ನದು. ಇನ್ನೂ ಬೇಕಾದ್ರೂ ಮಾಡ್ಬೋದು ನೀವು. ಮತ್ತೆ ಈಗ ಮಾಡಬೇಕು ಅಂದರೆ ಅದೇ ಡಬಲ್ ಕ್ರೋಶೆ, 2 ಚೈನು, ಡಬಲ್ ಕ್ರೋಶೆ, 2 ಚೈನು ಮಾಡ್ಕೊಂಡು ಹೋಗಿ ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ, 2 ಚೈನು, ಮತ್ತು ಆ 2 ಚೈನಲ್ಲಿ ಪಫ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈಗ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಂಡಿದ್ದೀನಿ ರೌಂಡು. ಈಗ ಅಲ್ಲೇ ಎಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿದ್ದೀವೋ ಅಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು 1 2 3 4 ಚೈನ್ ಹಾಕ್ಕೊಂಡು ಇಲ್ಲಿ 1 2 ಬಿಟ್ಟು 3ನೇದಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು 4 ಚೈನು, 1 2 3 4. ಇಲ್ಲಿ ರೌಂಡಲ್ಲಿ 2 ಡಬಲ್ ಕ್ರೋಶೆ ಬಿಟ್ಟು 3ನೇದಲ್ಲಿ 1 2 ಬಿಟ್ಟು 3ನೇದಲ್ಲಿ ಸಿಂಗಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. 4 ಚೈನು ಲೂಪ್, 4 ಚೈನು, 2 ಡಬಲ್ ಕ್ರೋಶೆ ಬಿಟ್ಟು 3ನೇದಲ್ಲಿ ಸಿಂಗಲ್ ಕ್ರೋಶೆ, ಮತ್ತು 4 ಚೈನು, 2 ಡಬಲ್ ಕ್ರೋಶೆ ಬಿಟ್ಟು 3ನೇದಲ್ಲಿ ಸಿಂಗಲ್ ಕ್ರೋಶೆ. ಹೀಗೆ ಮಾಡ್ತಾ ಹೋಗಿ ಪೂರ್ತಿ ರೌಂಡು. 4 ಚೈನು, 2 ಡಬಲ್ ಕ್ರೋಶೆ ಬಿಟ್ಟು 3ನೇದಲ್ಲಿ ಸಿಂಗಲ್ ಕ್ರೋಶೆ, 4 ಚೈನು, 2 ಡಬಲ್ ಕ್ರೋಶೆ ಬಿಟ್ಟು 3ನೇದಲ್ಲಿ ಸಿಂಗಲ್ ಕ್ರೋಶೆ. ಹೀಗೆ ಪೂರ್ತಿ ರೌಂಡ್ ಮಾಡಿದ್ದೀನಿ ನೋಡಿ. ಈ ಥರ ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಬೋದು ನೀವು. ಈ ಬೇಸ್ ಈಗ ಈ ಬಾರ್ಡ್ರ್ ಹಾಕೋದಕ್ಕಿಂತ ಮೊದಲಿಂದ ಇದೆ ಅಲ್ವಾ ಪಫ್ ಸ್ಟಿಚ್ಚು ಮತ್ತು ಇದು ಡಬಲ್ ಕ್ರೋಶೆ, ಅದನ್ನು ಎಷ್ಟು ಬೇಕಾದ್ರೂ ರಿಪೀಟ್ ಮಾಡ್ತಾ ಹೋಗ್ಬೋದು ನೀವು. ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಬೋದು ಆ 3 ಸ್ಟಿಚ್ಗಳು, 3 ಲೈನ್ಗಳನ್ನು. ನೋಡಿ, ಎಂಡಿಗೆ ಬಂದಿದ್ದೀನಿ. ಎಂಡಲ್ಲಿ 3 ಉಳಿದಿದೆ. ಅಲ್ಲಿ ಕೆಲವು ಸಾರಿ ನಮಗೆ ದೊಡ್ಡ ಮಾಡಿದರೆ ಕೌಂಟಿಂಗ್ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದರಿಂದಾಗಿ ನೀವೀಗ 2 ಬಿಟ್ಟು 3ನೇದಲ್ಲಿ ಹಾಕ್ಕೋಬೋದು. ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಹಾಗೂ ಮಾಡ್ಬೋದು, ಇಲ್ಲಾಂದರೆ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಬೇಕಾಗತ್ತೆ. ನಾನು ಇಲ್ಲಿಂದಲೇ ನೋಡಿ ಫಸ್ಟ್ ಸ್ಟಿಚ್ ಹಾಕಿದ್ದೀವಲ್ವ ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಈ ಥರ ಚುಚ್ಚಿ ದಾರ ತೊಗೊಂಬನ್ನಿ, ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಉದ್ದಕ್ಕೊಂದು ಡಬಲ್ ಕ್ರೋಶೆ. ಈ ಥರ ಕವರ್ ಆಗುತ್ತೆ. 4 ಚೈನ್ನ ಥರ ಆಗುತ್ತೆ ಅದು. ಮತ್ತು ಒಂದು ಚೈನ್ ಹಾಕ್ಕೊಂಡು ಅದರಲ್ಲೇ ಒಳಗಡೆನೇ ಒಂದು ಸಿಂಗಲ್ ಕ್ರೋಶೆ ಹಾಕಿ ಆ ಡಬಲ್ ಕ್ರೋಶೆ ಒಳಗಡೆ. ಈಗ ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ವ, ಈಗ ನಾವು 4 ಚೈನ್ ಮಾಡಿರೋದು ಲೂಪು, ಅದರಲ್ಲಿ 8 ಡಬಲ್ ಕ್ರೋಶೆ ಹಾಕಿ. 1 2, ಆ ಲೂಪಲ್ಲಿ 4 ಚೈನ್ ಲೂಪಲ್ಲಿ 8 ಡಬಲ್ ಕ್ರೋಶೆ. ನೀವು ತುಂಬ ದೊಡ್ಡ ಮಾಡಿದಾಗ ಕೌಂಟಿಂಗ್ ಲೆಕ್ಕ ಇಟ್ಕೊಂಡು ಇರೋಕ್ಕಾಗಲ್ಲ, ಕೆಲವು ಸಾರಿ ತಪ್ಪಿನೂ ಹೋಗುತ್ತೆ. ಅದರಿಂದ ಅದನ್ನು ಅಡ್ಜಸ್ಟ್ ಮಾಡಬೇಕು. ಒಂದು ಡಬಲ್ ಕ್ರೋಶೆ ಆ ಕಡೆ ಈ ಕಡೆ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ ನೀವು ಸಾಮಾನ್ಯ ಇಂಥ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ. ಈ ಥರ 8 ಡಬಲ್ ಕ್ರೋಶೆ ಹಾಕಿ ಆದಮೇಲೆ ಈ ಥರ ಡಬಲ್ ಕ್ರೋಶೆಗಳು ಹಾಕ್ಕೊಳ್ಳಿ. ಒಂದು ಲೂಪಲ್ಲಿ 8 ಡಬಲ್ ಕ್ರೋಶೆ ಹಾಕಿದ ಮೇಲೆ ನೆಕ್ಸ್ಟ್ ಲೂಪ್ ಇದೆಯಲ್ಲ 4 ಚೈನ್ ಲೂಪು, 4 ಗ್ಯಾಪು, 4 ಚೈನ್ ಮಾಡಿರೋದಲ್ಲ, ಆ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಅದರ ನೆಕ್ಸ್ಟಿನ 4 ಚೈನಲ್ಲಿ ಆರ್ಚ್, 8 ಡಬಲ್ ಕ್ರೋಶೆ ಆರ್ಚ್. ಅಂದರೆ ಕಂಟಿನ್ಯೂಸ್ ಆಗಿ ಆರ್ಚ್ ಮಾಡ್ತಾ ಇಲ್ಲ. ಒಂದು ಆರ್ಚ್ ಆದಮೇಲೆ 4 ಚೈನ್ ಗ್ಯಾಪ್ ಹಾಕ್ತೀವಿ, ಗ್ಯಾಪ್ ಮಾಡ್ತೀವಿ. 3 4 5 ಈ ಥರ 8 ಹಾಕಿದ ಮೇಲೆ ನೆಕ್ಸ್ಟ್ 4 ಚೈನಲ್ಲಿ ಅದನ್ನು ನಾನಿಲ್ಲಿ 8 ಡಬಲ್ ಕ್ರೋಶೆ ಹಾಕಿದ್ದೀನಿ, ಪೂರ್ತಿ ತೋರಿಸಿಲ್ಲ ಅಂದರು. ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನಲ್ಲಿ
ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಚೈನ್ 4 ಚೈನಲ್ಲಿ ಆರ್ಚು, 8 ಡಬಲ್ ಕ್ರೋಶೆ ಆರ್ಚು. ಈ ಥರ 8 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಆರು, 7, 8. ನೆಕ್ಸ್ಟು ಲೂಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸಿ ನೆಕ್ಸ್ಟ್ 4 ಚೈನಲ್ಲಿ. ಅದರ ನೆಕ್ಸ್ಟಲ್ಲಿ 4 ಚೈನ್ ಹಾಕಿ ನೋಡಿ, ಈ ಥರ ನೆಕ್ಸ್ಟ್ 4 ಚೈನಲ್ಲಿ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಇನ್ನು 4 ಚೈನ್ ಹಾಕಿ ಅದರ ನೆಕ್ಸ್ಟ್ 4 ಚೈನಲ್ಲಿ ಸೇರಿಸ್ಕೊಳ್ಳಿ. ಅಂದರೆ ಮಧ್ಯೆ ಮಧ್ಯೆ 4 ಚೈನ್ ಸೇರಿಸ್ಕೊಳ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಆರ್ಚ್ ಮಾಡ್ತಾ ಇಲ್ಲ. ಗೊತ್ತಾಗುತ್ತಲ್ಲ ನಿಮಗೆ, ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಧಾನವಾಗಿ ರಿಪೀಟ್ ಮಾಡಿಕೊಂಡು ಗೊತ್ತಾಗುತ್ತೆ ನಿಮಗೆ. ಈ ಥರ ಪೂರ್ತಿ ರೌಂಡ್ ಮಾಡ್ಕೊಂಡು ಬರಬೇಕು ನಾವು. ನೆಕ್ಸ್ಟ್ 4 ಚೈನು ಗ್ಯಾಪ್, ಅದ್ರ ನೆಕ್ಸ್ಟ್ 4 ಚೈನಲ್ಲಿ ಆರ್ಚ್. ಈ ಥರ ಹೋಗುತ್ತೆ ನೋಡಿ. ನೋಡಿ ಪೂರ್ತಿ ರೌಂಡು ಮಾಡಿದ್ದೀನಿ ಈ ಥರ. ಮಧ್ಯೆಯಲ್ಲಿ 4 ಚೈನ್ ಹಾಕ್ಕೊಂಡು. ಈಗ ನೋಡಿ ಇದನ್ನು ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಇದೆ ನೋಡಿ, ಮೊದಲನೇ ರೌಂಡಿಂದ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಹೆಂಗೆ ಅಂದರೆ, ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ಕ್ರೋಶೆ ಹುಕ್ಕು ತಂದು ಅದನ್ನು ಈ ಥರ ದಾರ ತರಬೇಕು. ನಾನು ಮೊದಲೇ ಒಂದು ಸರಿ ಬ್ಯಾಕ್ ಪೋಸ್ಟಿಂದ ತೋರಿಸಿದ್ದೀನಿ ನೋಡಿ. ಈ ಥರ ಮತ್ತು 2 ಚೈನು ದಾರ ಈ ಥರ ಕ್ರೋಶೆ ಹುಕ್ಕು ತಗೊಳ್ಳಿ. ಡಬಲ್ ಕ್ರೋಶೆಯ ಮೊದಲಿನ ರೋದ ಆರ್ಚಿನ ಡಬಲ್ ಕ್ರೋಶೆ ಇದೆಯಲ್ವ, ಅದರ ಈ ಕಡೆ ಗ್ಯಾಪಿಂದ ಹಿಂದಿಂದ ಬ್ಯಾಕ್ ಸೈಡಿಂದ ಕ್ರೋಶೆ ಹುಕ್ಕು ಹಾಕ್ಕೋಬೇಕು ನೀವು. ನೋಡಿ ಈ ಥರ ಬ್ಯಾಕ್ ಸೈಡಿಂದ ಕ್ರೋಶೆ ಹುಕ್ಕು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆ ಡಬಲ್ ಕ್ರೋಶೆಯ ಆ ಕಡೆ ಗ್ಯಾಪ್ ಇದೆಯಲ್ವ, ಆ ಕಡೆ ಗ್ಯಾಪಿಂದಾಗಿ ಹೋಗಿ ದಾರ ತಗೊಂಡು ಬಂದು ಮತ್ತು ಅದೇ ದಾರಿಲಿ ವಾಪಸ್ ಬನ್ನಿ ಬ್ಯಾಕಿಗೆ. ಈ ಥರ ಆ ಡಬಲ್ ಕ್ರೋಶೆ ಬ್ಯಾಕಿಗೆ ಬರುತ್ತೆ, ಅದಕ್ಕೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಅಂತ ಹೇಳೋದು. ನೋಡಿ ಈ ಥರ ಮತ್ತು 2 ಚೈನು ಪ್ರತಿ ಸಾರಿನೂ 2 ಚೈನ್ ಗ್ಯಾಪ್ ಆಗಿ ನೋಡಿ. ಈಗ ಕ್ರೋಶೆ ಹುಕ್ಕು ದಾರ ಸುತ್ತಕೊಂಡು ಡಬಲ್ ಕ್ರೋಶೆಯ ಈ ಕಡೆಯಿಂದ ಹಾಕ್ತೀನಿ, ಆ ಕಡೆಯಿಂದ ತರ್ತೀನಿ. ಲೆಫ್ಟ್ ಸೈಡಿಂದ ಹಾಕಿ ರೈಟ್ ಸೈಡಿಂದ ದಾರ ತರೋದು ನೋಡಿ ಈ ಥರ. ಮತ್ತು ರೈಟ್ ಸೈಡಿಂದ ಕ್ರೋಶೆ ಹುಕ್ಕು ಹಾಕ್ಕೊಂಡಿದ್ದೀನಿ, ದಾರ ತಗೊಂಡ್ಬಂದು ಮತ್ತೆ ಇದೇ ಸೈಡಿಂದ ವಾಪಸ್ ಬನ್ನಿ, ಎಲ್ಲಿ ಹೋಗಿದ್ದೀರೋ ಅದೇ ದಾರಿಗೆ ವಾಪಸ್. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ ಇದಕ್ಕೆ. 2 ಚೈನು ಮತ್ತು ಕ್ರೋಶೆ ದಾರ ಸುತ್ತಕೊಳ್ಳಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಈ ಕಡೆಯಿಂದ ಹಾಕಿ ಆ ಕಡೆಯಿಂದ ತನ್ನಿ. ನೋಡಿ ಈ ಕಡೆಯಿಂದ ಹಾಕ್ಕೋಬೇಕು, ಆ ಕಡೆಯಿಂದ ದಾರ ತರಬೇಕು. ಸುಲಭವಾಗಿ ಬರುತ್ತೆ ಇದು, ಕಷ್ಟ ಆಗಲ್ಲ. 2 ಚೈನ್ ಹಾಕ್ಕೊಳ್ಳಿ ಮತ್ತು ಬ್ಯಾಕ್ ಪೋಸ್ಟ್ ನೆಕ್ಸ್ಟು ಈ ಥರ ಮಾಡ್ಕೊಂಡು ಹೋಗೋಕ್ಕಾಗತ್ತೆ. 2 ಚೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟು ಡಬಲ್ ಕ್ರೋಶೆ, ಪೂರ್ತಿ ಆರ್ಚ್ 8 ಡಬಲ್ ಕ್ರೋಶೆಗೂ ಅದೇ ಥರ ಮಾಡ್ಕೋಬೇಕು ನೀವು. ನೋಡಿ ಈ ಥರ ಮತ್ತು 2 ಚೈನು, ಇನ್ನೊಂದು ಡಬಲ್ ಕ್ರೋಶೆ, ಆ ಕಡೆ ಹೋಗಿ ದಾರ ತಂದು ಈ ಕಡೆಯಿಂದ ತನ್ನಿ. ಈ ಥರ 8 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಆ 4 ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸಬೇಕು. ಆಮೇಲೆ ನೆಕ್ಸ್ಟ್ ಆರ್ಚಲ್ಲಿ ಬ್ಯಾಕ್ ಪೋಸ್ಟು ಡಬಲ್ ಕ್ರೋಶೆ ಈ ಥರ ಅಲ್ಲಿಂದಲೇ, ಇಲ್ಲಿ ನೀವು ಸೇರಿಸಿದರೆ ಅಲ್ಲಿಂದಲೇ. ಮತ್ತು 2 ಚೈನು, ಪ್ರತಿ ಡಬಲ್ ಕ್ರೋಶೆ ಆಗಿ 2 ಚೈನ್ ಬೇಕು. 2 ಚೈನ್ ಗ್ಯಾಪ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಚೆನ್ನಾಗಿ ಆಗೋಲ್ಲ. ಈ ಥರ 2 ಚೈನು, ನೆಕ್ಸ್ಟು ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಆಗಿ 2 ಚೈನು, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಈ ಕಡೆಯಿಂದ ಹುಕ್ಕು ತಗೊಂಡೋಗಿ ಆ ಕಡೆಯಿಂದ ದಾರ ತರೋದು. 2 ಗ್ಯಾಪಲ್ಲಿ ಡಬಲ್ ಕ್ರೋಶೆ ಆ ಕಡೆ ಈ ಕಡೆ ಗ್ಯಾಪಲ್ಲಿ ದಾರ ಬರುತ್ತೆ. ಆವಾಗ ನೋಡಿ ಕ್ರೋಶೆ ಹುಕ್ಕಿಂದ ಈ ಥರ ತಂದು ಹೋಗಬೇಕು. ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಾನು ನನ್ನ ಚಾನಲಲ್ಲಿ ಇದೆ, ನಾನು ಬ್ಯಾಕ್ ಪೋಸ್ಟಿಂದು ವೀಡಿಯೋ ಮಾಡಿದ್ದೀನಿ ಮೊದಲು, ಬರೀ ಸ್ಟಿಚ್ಚಿಂದು. ಇದೇ ಥರ ಫ್ರಂಟ್ ಪೋಸ್ಟು ಹಾಕೋಕ್ಕಾಗುತ್ತೆ. ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಗೆ ಹೋದರೆ ಫ್ರಂಟ್ ಪೋಸ್ಟು, ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಬಂದರೆ ಬ್ಯಾಕ್ ಪೋಸ್ಟ್ ಅಷ್ಟೇ. ಕೊನೆಯ ಡಬಲ್ ಕ್ರೋಶೆಗೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ದಾರ ತಂದು ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ. ಮತ್ತು ಅಲ್ಲಿಂದ ಅದರ ನೆಕ್ಸ್ಟ್ ಆರ್ಚಲ್ಲಿ ಬ್ಯಾಕ್ ಪೋಸ್ಟು ಡಬಲ್ ಕ್ರೋಶೆ ಈ ಥರ ಪೂರ್ತಿ ರೌಂಡು ಮಾಡ್ಕೋಬೇಕು ನೀವು.
ಈಗ ನೋಡಿ ಅದು ಮೇಲಿಂದ ಜಡೆ ಥರ ಬರುತ್ತೆ. ಈ ಥರ ಮಾಡಿದರೆ ಒಂದು ಶೇಪ್ ಬರುತ್ತೆ ನೋಡಿ. 2 ಲೇಯರ್ ಬರುತ್ತೆ. ಫ್ರಂಟ್ ಒಂದು ಆರ್ಚು, ಬ್ಯಾಕ್ ಒಂದು ಆರ್ಚ್ ಆಗುತ್ತೆ ಅವಾಗ. ನೋಡಿ ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಯಾಕ್ ಪೋಸ್ಟ್. ಇದು ಬಾರ್ಡರ್ ಮಾಡಿರೋದು ನಾನು. ನೋಡಿ ಈ ಥರ ಜಡೆ ಥರ ಬರುತ್ತೆ. ಈಗ ನೋಡಿ ಪೂರ್ತಿ ರೌಂಡ್ ಮಾಡಿದ್ದೀನಿ ನೋಡಿ. ಇದು ಈಗ ಶೇಪ್ ಇಲ್ಲದೆ ನಿಂತ್ಕೊಳ್ಳತ್ತೆ ನೋಡಿ. ಒಂಥರ ಶೇಪ್ ಇರುತ್ತೆ, ಚೆನ್ನಾಗಿ ನಿಂತ್ಕೊಳ್ಳಲ್ಲ. ಇದಕ್ಕೆ ಚೆನ್ನಾಗಿ ನಿಂತ್ಕೊಳ್ಳೋಕ್ಕೆ ಇನ್ನೊಂದು ರೌಂಡು ಮಾಡಬೇಕು. ಆವಾಗ ತುಂಬ ಸ್ಟಿಫಾಗಿ ನಿಂತ್ಕೊಳ್ಳತ್ತೆ ನೋಡಿ. ಪೂರ್ತಿ ಮಾಡಿದ್ದೀನಿ ನೋಡಿ. ಈ ಥರ ಜಡೆ ಥರ ಬರುತ್ತೆ ನೋಡಿ, ಪೂರ್ತಿ ಶೇಪ್ ಬರುತ್ತೆ ನೋಡಿ. ಎಂಡ್ ಆದಮೇಲೆ ಈಗ ಫಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ವ ಅಲ್ಲಿ ನಾವು ಆಗ ಹಾಕಿರೋದು ಸ್ಟಾರ್ಟಿಂಗಲ್ಲಿ, ಅಲ್ಲೇ ಸಿಂಗಲ್ ಕ್ರೋಶೆಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಈಗ ಇಲ್ಲಿಂದ ನೀವು ಆರ್ಚಲ್ಲಿ 2 ಚೈನ್ ಬಿಟ್ರಲ್ವಾ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಆಗಿ, ಆ 2 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋದ್ರೆ ಆಯಿತು. ಪ್ರತಿ ಚೈನ್ ಗ್ಯಾಪಲ್ಲೂ ನೋಡಿ ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ 2. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ. ಈ ಥರ 2 ಸಿಂಗಲ್ ಕ್ರೋಶೆ ನೋಡಿ. ಇದು ಪ್ಲೇನ್ ಇದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಈ ಥರ ಹಾಕ್ಕೊಳ್ಳೋದು. 1 2 1 2 1 2. ಪ್ರತಿ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ. ಆಗ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ, ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಇದು. ಇದನ್ನು ನೆಕ್ಸ್ಟು ಸಿಂಗಲ್ ಕ್ರೋಶೆ ಇರುತ್ತೆ ನೋಡಿ ಮಧ್ಯೆ, ನೀವು ಕಳೆದ ಆರ್ಚ್ ಲಾಕ್ ಮಾಡಿರೋದು ಆ ಸಿಂಗಲ್ ಕ್ರೋಶೆಲಿ ಲಾಕ್ ಮಾಡ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ನೆಕ್ಸ್ಟ್ ಆರ್ಚಲ್ಲಿ 2 ಸಿಂಗಲ್ ಕ್ರೋಶೆ, ಒಂದು ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಈ ಥರ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈಸಿಯಾಗಿ ಮಾಡೋಕ್ಕಾಗತ್ತೆ. ನೀವು ಒಂದು ಸರಿ ಮಾಡೋಕ್ಕೆ ಶುರು ಮಾಡಿದರೆ ಸ್ಪೀಡಾಗಿ ಮಾಡೋಕ್ಕಾಗತ್ತೆ. ಡಬಲ್ ಕ್ರೋಶೆ ಗೊತ್ತಿದ್ದರೆ ಆಯಿತು. ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಟೇಬಲ್ ಕ್ಲಾತ್ ಇದು, ರೌಂಡ್ ಡಾಯ್ಲಿ ಅಂತ ಹೇಳ್ತಾರೆ ಕೆಲವು ಜನ, ಟೇಬಲ್ ಕ್ಲಾತ್ ಅಂತ ಹೇಳ್ತಾರೆ, ಹಿಂದಿಲಿ ತಾಲ್ ಪೋಶ್ ಅಂತ ಹೇಳ್ತಾರೆ. ಈ ಥರ ಏನಕ್ಕಾರು ಕವರ್ ಮಾಡೋದಾದರೂ ಮಾಡ್ಕೋಬೋದು ನೀವು. ಒಂದು ಗ್ಯಾಪ್ ಬಿಡ್ದಂಗೆ ಪ್ರತಿ 2 ಚೈನ್ ಗ್ಯಾಪಲ್ಲೂ 2 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಅದನ್ನು ನೆಕ್ಸ್ಟು ಸಿಂಗಲ್ ಕ್ರೋಶೆಲಿ ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೊಳ್ಳಿ. ಅದರ ನೆಕ್ಸ್ಟ್ ಆರ್ಚಲ್ಲಿ ಈ ಥರ ಮಾಡ್ಕೊಳ್ಳಿ ನೋಡಿ. ಈಗ ನೋಡಿ ಅದೆಷ್ಟು ಸ್ಟಿಫ್ ಬಂತು, ನೀಟಾಗಿ ನಿಂತ್ಕೊಳ್ಳುತ್ತೆ ಆವಾಗ. ಅದಿಲ್ಲ ಅಂದರೆ ನೀಟಾಗಿ ನಿಂತ್ಕೊಳ್ಳಲ್ಲ ಬ್ಯಾಕ್ ಪೋಸ್ಟ್ನ ಡಿಸೈನ್ಗಳು. ನೋಡಿ ಈ ಕಡೆ ಎಲ್ಲ ನೋಡು ಹಿಂಗೆ ಶೇಪ್ ಇಲ್ಲದೆ ನಿಂತ್ಕೊಂಡಿದೆ ಅದು. ಇದು ಶೇಪಿಗೆ ಬರುತ್ತೆ ಆವಾಗ ಸಿಂಗಲ್ ಕ್ರೋಶೆ ಹಾಕಿದಾಗ 2 ಚೈನ್ ಗ್ಯಾಪಲ್ಲಿ ನೋಡಿ. ಇಲ್ಲಿಂದ ಅಲ್ಲಿ ಬಂದು ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ ಒಂದು ಚೈನ್ ಹಾಕಿ ದಾರ ಕಟ್ ಮಾಡಿ ಆಮೇಲೆ ಬ್ಯಾಕ್ ಸೈಡಲ್ಲಿ ಅದನ್ನು ಸೇರಿಸ್ಕೊಳ್ಳಿ. ನಾನು ಮೊದಲೆಲ್ಲ ತೋರಿಸ್ದಂಗೆ ಎಲ್ಲ ಸ್ಟಿಚ್ಗಳ ಮಧ್ಯೆ ಎಲ್ಲ ಸೇರಿಸ್ಕೊಳ್ಳಿ. ಅದು ನಿಂತ್ಕೊಳ್ಳುತ್ತೆ ಗಟ್ಟಿಯಾಗಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ನೋಡಿ ಇದು ಟೇಬಲ್ ಕ್ಲಾತ್ ಥರ, ಇದ್ರ ಮೇಲೆ ನೀವು ಶೋ ಪೀಸ್ ಏನಾದರೂ ಇಡ್ಬೋದು, ಏನಾದ್ರು ಮಾಡ್ಕೋಬೋದು, ಶೋಯಿಗೆ ಇಟ್ಕೋಬೋದು, ಅಥವಾ ಯಾವುದಕ್ಕಾರು ಕವರ್ ಆದರೂ ಮಾಡ್ಕೋಬೋದು. ಡೋಯ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಮಾಡ್ತಾ ಮಾಡ್ತಾ ನೀವು ತುಂಬ ಖುಷಿ ಪಡ್ತೀರಾ, ಇಷ್ಟಪಡ್ತೀರಾ, ಎಂಜಾಯ್ ಆಗುತ್ತೆ. ಮಾಡಿ ನೋಡಿ. ನಿಮಗೆ ಈ ಡೋಯ್ಲಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.